ನನ್ನ ಹೆಸರು ನವೀನ್ ಅಂತೇಳಿ. ನಾನು ನಮ್ಮ ಪೊಲೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪೊಲೀಸ್ ಫೆನ್ಸಿಂಗ್ ಟೀಮಲ್ಲಿ ಇದ್ದೀನಿ. ಈಗ ನಾವು ಫೆನ್ಸಿಂಗಲ್ಲಿ ನಾನು ಆಡ್ತಾರೆ ಅಂತ ಗೇಮ್ ಹೆಸರು ಶಬರ್ ಅಂತ. ಈ ಗೇಮಲ್ಲಿ ಏನಪ್ಪ ಅಂದರೆ ನಾವು ಏನು ಫುಲ್ ಶರ್ಟ್ ಹಾಕ್ತೀವಿ, ಇದಷ್ಟೇ ಟಾರ್ಗೆಟ್ ಇರ್ತದೆ. ಇದು ಮೆಟಾಲಿಕ್ ಜಾಕೆಟ್ ಇರ್ತದೆ, ಮತ್ತು ಬ್ಲೇಡು, ಇದು ಮಾಸ್ಕು, ಇದೆಲ್ಲ ಫುಲ್ ಮೆಟಾಲಿಕಲ್ಲಿ ವರ್ಕ್ ಆಯ್ತದೆ. ನಾವು ಏನೇ ಇಲ್ಲಿ ಕೇಬಲ್ ಎಲ್ಲ ಕಲೆಕ್ಷನ್ ಕೊಟ್ಕೊಂಡು ನಾವು ಆಟ ಆಡುವಾಗ ನಮ್ಮ ಅಪೋನೆಂಟ್ಗೆ ಟಚ್ ಆದಾಗ ಅಲ್ಲಿ ಲ್ಯಾಂಪ್ ಬರ್ತದೆ, ಆವಾಗ ನಮಗೆ ಪಾಯಿಂಟ್ ಕೊಡ್ತಾರೆ ಇದರಲ್ಲಿ. ನನ್ನ ಹೆಸರು ವಿನೋದ್ ಮಾಳ್ಗೆ ಅಂತ. ನಾನು ಬೆಳಗಾಂ ಡಿಸ್ಟಿಕ್, ಪ್ರಾಪರ್ ನಂದು ಬೆಳಗಾಂ ಡಿಸ್ಟಿಕ್ಕು. ನಾವು ಪೊಲೀಸ್ ಅಪಾಯಿಂಟ್ ಆಗಿ 8 ವರ್ಷ ಆಯಿತು. ಸೊ ನಾನು 5 ವರ್ಷದಿಂದ ಫೆನ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸೊ ನಾವು ಇವಾಗ ಆಲ್ ಇಂಡಿಯಾ ಪೊಲೀಸ್ ಗೇಮ್ಸ್ ಜಮ್ಮುಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ನಮ್ದು ಇದು 3ನೇ ಆಲ್ ಇಂಡಿಯಾ. ಫಸ್ಟ್ ಆಲ್ ಇಂಡಿಯಾದಲ್ಲಿ 1 ಮೆಡಲ್ ಆಗಿತ್ತು. ನನ್ನ ಹೆಸರು ಪರಶುರಾಮ್ ಅಂತೇಳಿ, ಮೂಲತಃ ಯಾದಗಿರಿ ಜಿಲ್ಲೆಯವನು. ನಾನು ಪೊಲೀಸ್ ಅಪಾಯಿಂಟ್ 5 ವರ್ಷ ಆಯಿತು. ಈಗ ನಾನು ಸೆಕೆಂಡ್ ಆಲ್ ಇಂಡಿಯಾ ಪೊಲೀಸ್ ಕಬಡ್ಡಿ ಕಸ್ಟಲ್ಲಿ ಭಾಗವಹಿಸಲು ಜಮ್ಮುಗೆ ಹೋಗ್ತಾಯಿದ್ದೆ. ನನ್ನ ಹೆಸರು ರಾಜೇಂದರ್ ಸಿಂಗ್ ಅಂತ. ನಾನು ಲಾಸ್ಟ್ 10 ಇಯರ್ಸಿಂದ ಫೆನ್ಸಿಂಗ್ ಗೇಮ್ ಆಡ್ತಾಯಿದ್ದೀನಿ. ನಾನು ಮೋರ್ ದೆನ್ 20 ಟೈಮ್ಸ್ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ, 1 ಸತಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಸೌತ್ ಏಷ್ಯನ್ ಗೇಮ್ಸ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದೀನಿ. ಮತ್ತು ಥ್ರೂ ಸ್ಪೋರ್ಟ್ಸ್ ಕೋಟಾ ನನಗೆ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಕೊಟ್ಟಿದ್ದಾರೆ. ನನ್ನ ಹೆಸರು ರಂಜಿತ್ ಸಿಂಗ್ ಅಂತ. ನಾನು 8 ಇಯರ್ಸಿಂದ ಫೆನ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಮೋರ್ ದೆನ್ 10 ನ್ಯಾಷನಲ್ಸ್ ಆಡಿದ್ದೀನಿ, ಯೂನಿವರ್ಸಿಟೀಸ್ ಆಡಿದ್ದೀನಿ, ಆಲ್ ಇಂಡಿಯಾ ಪೊಲೀಸ್ ಮೀಟ್ ಆಡಿದ್ದೀನಿ. ಆ್ಯಂಡ್ ಥ್ರೂ ಸ್ಪೋರ್ಟ್ಸ್ ಕೋಟಾ ನನಗೆ ಕಾನ್ಸ್ಟೇಬಲ್ ಪೋಸ್ಟ್ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಮ್ಮ ಕಬಡ್ಡಿ ಕ್ಲಸ್ಟರಲ್ಲಿ ಫೆನ್ಸಿಂಗ್ ಸಹ ಇನ್ಕ್ಲೂಡ್ ಆಗಿ ಹೋಗುತ್ತೆ. ಅದರಲ್ಲಿ ನಮ್ಮದೇ ಅಂತ ಪೊಲೀಸ್ ಟೀಮ್ಗಳಾದಂಥ CRPF ಆಗಲಿ, BSF, ಅಸ್ಸಾಂ ಪೊಲೀಸು, ಮಣಿಪುರು, ಈ ಥರ ಫೋರ್ಸ್ ಟೀಮ್ಗಳು, ಯಾವ್ಯಾವ ಸಶಸ್ತ್ರ ಪಡೆ ಟೀಮ್ಗಳು ಇರ್ತವೆ, ಆ ಟೀಮ್ಗಳೆಲ್ಲನೂ ಸಹ ಎಲ್ಲ ಸ್ಟೇಟಿಂದನೂ ಒಂದು ಕಡೆ ಬಂದು ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾನು ನಂಜುಂಡೇಗೌಡ ಅಂತ, ಫೆನ್ಸಿಂಗು ಪೊಲೀಸ್ ಟೀಮ್ ಇನ್ಚಾರ್ಜು ಮತ್ತು ಪ್ಲೇಯರು. ಇಲ್ಲಿ ಕಂಟ್ರೋಲ್ ಬೋರ್ಡಲ್ಲಿ ಪೊಲೀಸ್ ಕಂಟ್ರೋಲ್ ಬೋರ್ಡ್ ಇದೆ, ಅದರಲ್ಲಿ ಫೆನ್ಸಿಂಗ್ ಟೀಮ್ ಇದೆ. ಫೆನ್ಸಿಂಗ್ ಟೀಮಲ್ಲಿ ನಾವು 19 ಜನ ಫುಲ್ ಸ್ಟ್ರೆಂತ್ ಇದೆ. ಅದರಲ್ಲಿ 6 ಜನ ಹುಡುಗಿರಿದ್ದಾರೆ, ಮಿಕ್ಕಿದಿನ್ನ 13 ಜನ ಹುಡುಗರಿದ್ದಾರೆ. ಫುಲ್ ನಾವೀಗ ಫೆನ್ಸಿಂಗ್ ಜೂಡೋ ಕ್ಲಸ್ಟರ್ ಅಂತ ಒಂದು ಕಬಡ್ಡಿ ಕ್ಲಸ್ಟರ್ ಅಂದ್ಬಿಟ್ಟು 3ನೇ ಜಮ್ಮು ಕಾಶ್ಮೀರದಲ್ಲಿ ನಡೀತದೆ. ಅದರಲ್ಲಿ ನಾವು ಕಬಡ್ಡಿ, ಫೆನ್ಸಿಂಗ್, ಖೋಖೋ ಮತ್ತು ಜಿಮ್ನಾಸ್ಟಿಕ್ ಪೂರ್ತಿ ಒಂದು ಗುಂಪಾಗಿ ಒಂದು ಕ್ಲಸ್ಟರ್ ಆಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಜಮ್ಮುವಲ್ಲಿ 5ರಿಂದ 12ನೇ ತಾರೀಕು ನಮ್ಮಲ್ಲಿ ಜಮ್ಮುವಲ್ಲಿ ಈವೆಂಟ್ ನಡೆಯುತ್ತೆ. ನಾವಿಲ್ಲಿ ಟೋಟಲಿ ನಮ್ಮ ಕೋಚ್ ದಗಾನ್ ಸಿಂಗ್ ಇದ್ದಾರೆ. ಇವರೇ ನಮ್ಮ ಇಲ್ಲಿ ಫೆನ್ಸಿಂಗ್ ಕರ್ನಾಟಕಕ್ಕೆ ಮೇಯ್ನ್ ಹೆಡ್ ಕೋಚು. ಇವರು 1995ಇಂದನೂ ಇಲ್ಲಿವರೆಗೂ ನಮ್ಮ ಪೊಲೀಸ್ ಟೀಮ್ಗೆ ಮತ್ತು ಕರ್ನಾಟಕ ಸ್ಟೇಟ್ ಫೆನ್ಸಿಂಗ್ ಕೋಚಾಗಿ ಕರ್ತವ್ಯ ಮಾಡ್ತಾಯಿದ್ದಾರೆ. ಯುವಜನ ಕ್ರೀಡೆ ಇಲಾಖೆಯಲ್ಲಿ ಇವರು ಕೋಚ್ ಆಗಿದ್ದಾರೆ. ಇವರು ಸಹ ಫೆನ್ಸಿಂಗ್ ಇಲ್ಲಿ ಕ್ರೀಡೆಯಲ್ಲಿ ಇವ್ರದ್ದೇ ಆದಂಥ ಸಾಧನೆ ಇವ್ರದ್ದಿದ್ದಾರೆ. ನಮ್ಮ ಪೊಲೀಸ್ ಟೀಮ್ಗೆ ಮೇನ್ ಕೋಚ್ ಆಗಿರ್ತಾರೆ ಮತ್ತು ಸ್ಟೇಟ್ ಟೀಮ್ಗೂ ಸಹ ಇವರೇ ಕೋಚ್ ಆಗಿರ್ತಾರೆ. ಫೆನ್ಸಿಂಗ್ ಟೀಮಿಂದ ಟೋಟಲ್ ಇಲ್ಲಿ 19 ಜನ ಹೋಗ್ತಾಯಿದ್ದೀವಿ. ಗರ್ಲ್ಸ್ 6 ಜನ ಹೋಗ್ತಾಯಿದ್ದೀವಿ, ಬಾಯ್ಸ್ 12 ಜನ. ಇದು ಪ್ರತಿ ವರ್ಷ ನಾವು ಪೊಲೀಸ್ ಗೇಮ್ಸ್ ನಡೆಯುತ್ತೆ. ಪ್ರತಿ ವರ್ಷವೂ ಸಹ ಪೊಲೀಸ್ ಗೇಮ್ಸಲ್ಲಿ ನಡೆಯುತ್ತೆ. ಆದರೆ ಎಲ್ಲರೂ ಬೇರೆ ಪ್ಲೇಸಲ್ಲಿ ನಡೆಯುತ್ತೆ. ಈ ಸತಿ ಜಿಮ್ಮಲ್ಲಿ ನಡೀತಾ ಇದೆ. ನನ್ನ ಹೆಸರು ರುಕ್ಮಿಣಿ ಅಂತ. ನಾನು ಫೆನ್ಸಿಂಗ್ ಪ್ಲೇಯರು. ನಾವು ಬೆಂಗಳೂರವರೇ ಇದ್ದೀವಿ, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸುಮಲತಾ ಅಂತ. ನಾನು ಶಿವಮೊಗ್ಗದಿಂದ ಬಂದಿರೋದು. ನಾವು 2 ಇಯರ್ಸಿಂದ ನಾನು ಡಿಪಾರ್ಟ್ಮೆಂಟಿಗೆ ಬಂದಮೇಲೆ ಫೆನ್ಸಿಂಗ್ ಸ್ಟಾರ್ಟ್ ಮಾಡಿ ಆಟ ಆಡ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ಮೆಟ್ರೋ ಮೀಡಿಯಾ ಫಾರ್ ಸಪೋರ್ಟಿಂಗ್ ಕರ್ನಾಟಕ ಫೆನ್ಸಿಂಗ್ ಟೀಮ್.